ಅದಕ್ಕೆ ಬರಲಿಲ್ಲ ಈ ನನ್ ಮಗ ಹಾಕು ಮರ ಆಗುದಿಲ್ಲ ಶಾದಿ ಕಳಿಸಿದಾಗ ಒಟ್ಟು ಉಲ್ಟಾ ಹೇಳುದು ರೂಪಾಯಿ ಕೇಳಿದ್ರೆ ಗಾಂಧೀಜಿ ಯಾವಾಗ ಹುಟ್ಟಿದ್ದ ಅದು ಸರಿ ಅಂತ 1889 ಅದು ಕರೆಕ್ಟ್ ಅದಾದ್ಮೇಲೆ 1979 ಆಯ್ತಾ ಅವನಿಗೆ 4 ವರ್ಷ ಆಯ್ತು ಹಿಂಗೆ ಹೇಳುದು ನಂಗೆ ಪಡ್ತಿರೋದು ನಿನ್ ಮಗ ಒಟ್ಟು ತಪ್ಪೈತೆ ನಂಗೆ ಕರುದು ಅಪ್ಪು ಕರ್ಕ ಬಂದ್ರೆ ಬಯರಿಗೆ ಹೇಳುದು ನಮ್ಮ ಅಪ್ಪನ ನಿಮ್ದೇನೀ ತಗುದರ ಹಿಂಗೆ ಹೇಳತ್ತೆ ಗೊತ್ತಾಗ್ತದೆ ನಿಮ್ಗೆ ನಟ್ಟೆ ಮೂಗೋಪಿ ನಾನು ಹೆಂಡತಿ ನೋಡುದಲ್ಲ ಅದ್ರದ್ದು ನಮ್ಮ ಇದು ಬರೀ ಜಾಗ ಯಾವಾಗ ನೋಡು ಜಾಗ ಒಂದು ನಾನಿರ್ಬೇಕು ಇಲ್ಲ ನೀನಿರ್ಬೇಕಂತಿದ್ದು ನಾನು ಹೇಳುದು ನೀವ್ ಹೇಳುದು ನೀವು ಬೇಡ ನನ್ ಕೆಲಸ ಒಬ್ಬಳಿದ್ರೆ ಸಾಕು ನನ್ ಮಾತು ಕೇಳುವುದಿಲ್ಲ ನಮ್ಮಮ್ಮ ಪಾಪ ಹೇಳ್ತಿದ್ದು ನಮ್ಮ ಹೆಂಡತಿ ಕೂಡ ಅವ್ನ 9 ತಿಂಗಳು ಎತ್ತಿದಾಕೆ ಎಷ್ಟು ಪೈಸೆ ಊತಿದ್ದು ಈಗ ಅದು ಹೇಳ್ತಿ ಅದು ಅವಾಗ ದಪ್ಪಿದ್ದೆ 70 ಕೆಜಿ ಇದ್ದೆ ನೀವು 9 ತಿಂಗಳ ಹೊತ್ತಾಗ್ಬೇಕು ಒಂದ್ 2-3 ಕೆಜಿ ಇರುದು 70 ಕೆಜಿ ದಿನ ಹೊತ್ಕಂತೆ ಅದ್ ನಿಮ್ಗೆ ಗೊತ್ತಿದ್ದು ಪಾತ್ರ ಹಾಕ್ಬಿಟ್ಬಿಟ್ಟಿದ್ದು ಅದೇ ಬಡ್ಡಿ ಮಗ ಉಟ್ಕೊಂಡ ಮೇಲೆ ನೀವು ಸಾಧ್ಯ ನನ್ ಬರೀ ದೊಡ್ಡ ಊರ್ನ ಆಯೋಗ್ಯ ವಾ ಅಂಗಡಿ ಹೋಗ್ಕೊಂಡೆ ಕಿರಾಣಿ ಅಂಗಡಿ ಹೋಗ್ಕೊಂಡೆ ಚಾಪೆ ಕೇಳಿದ್ವು ಅಲ್ಲ ನಮ್ ಸೈಡ್ ನನ್ ವಿರೋಧಿ ಕಂಡ್ರೆ ನಿಂಗೆ ಎಂತ ಚಾಪೆ ಇಲ್ಲ ನಮ್ಮ ಅಪ್ಪ ಗಾಯಕ್ಕೆ ಜನ ಹಾಕಿಲ್ಲ ಅಮ್ಮನ ಮನೆಗೆ ಎಂತ ತರಬೇಡಿ ಜೀವ ಅಪ್ಪನ ಮರಿದ್ದು ಸತ್ಯ ಮರುಗಿದ್ದ ಮುಂಚೆ ಆಗ ಮಾಡುದಿಲ್ಲ ಲಾಕೋಡ್ ಗೊತ್ತಾಗ್ತಿ ನಂಗೆ ನೀವು ಪೂರ ಲಾಕೋಡ್ಕೊಂಡು ನೇದೆ ಬಿಡಿಸಂತವ ನೋಡು ಮತ್ತೆ ಕಂಟ್ಯ ದುಡ್ಡು ಮಾಡಿಬಿಟ್ಟು ಆಡ್ಬಿಡ್ತಾ ಸರಿಯ ಮಗ ನೋಡ್ತೀವಿ ಪಟ್ ಕಳ್ಬಿಡ್ವೆ ನಾವೊಬ್ಬ ಕೆಳ ಮಾಡೋದಿಲ್ಲ ಆಟೆ ಮನೆ ಮಾಡ್ತೀಯ ಅವನ ಬುಕ್ರ ಇದಕ್ಕೆ ಊಟ ಕಡಿದ್ರೆ ನೋಡ್ತೇವೆ ನಾವು ಬುಕ್ ಯಾವ ಕಟ್ಟಿದ್ದಂದ್ರೆ ಒಟ್ಟು ಹಾಲು ಬುಗ್ಲಿ ಸಾಧ್ಯ ನಾಳೆ ಹಾವು ಕುಡಿದಂತೆ ಈ ಸತ್ತು ಹೋಗಿದ್ದೇವೆ ಮರಿಯ ನಿಮ್ ದಿನ ಹಾಲು ಕುಡಿ ನಿಮ್ಗೆ ರೈತರುದ ಹಾಲು ಆಯ್ತಪ್ಪ ಆಯ್ತಪ್ಪ ಈಗ ನೆಗ್ಬೇಕು ನಾವು ಹತ್ರ ಆಗಿರ್ತೀವಿ ಈಗ 4 ದಿವಸದಿಂದ ಸೊಂಟ ಬರ್ತೀವಿ ಎಂದಾಗ ಮುಗಿಸುದಿಲ್ಲ ನಾವು ಹೊತ್ತು ಪೆಟ್ಟ ನಿಮ್ಗೆ ಆಗುದಿಲ್ಲಲ್ಲ ಮಗ್ರು ಜಗಳ ಗೊತ್ತಿರು ನೀ ಎಂತ ಮಾಡ್ತೀನಿ ಬೆಟ್ಟ ನೋಡಿದ್ರೆ ಹೇಳ್ತಿದ್ರು ಎಂದಾಗ ಅದನ್ನ ಪಕ್ಕ ಬೆಟ್ಟ ಹೊಡೆದಿರೋ ಪಕ್ಕ ಗೊತ್ತಾಗ್ತಿದ್ರು ಯಕ್ಷಗಾನಿಗೆ ಅಂತ ಹೇಳ್ತಿರು ಆಟ ಆಟದೇ ಹೊಡ್ತಾನೆ ನಮ್ಮ ಮನೆ ಆಕ್ಚಿಗೆ ಮದುವೆ ಆಗ್ಲಾಗಿತ್ತು ಆದ್ರೆ ಇನ್ನೊಂದು ಎಂತ ಆಯ್ತು ಯಕ್ಷಗಾನ ಯಕ್ಷಗಾನಕ್ಕೆ ಆಟ ಅಂತರು ನಾವು ಹೋಗಕ್ಕೆ ನೀನ್ ಹೆಂಚಿಗೆ ಆಟ ಕೊಡ್ಸುದಿಲ್ಲ ಬೇಡ ಅಂದೆ ಮೆಟ್ನ ಓದ್ಕೊಳ್ತು ಆಟಕ್ಕೆ ಯಾರು ಕೊಡುದಿಲ್ಲಪ್ಪ ನೀವು ಕೂಡ ಆಟ ಇದ್ರೆ ಯಾರು ಕೊಡುದಿಲ್ಲಪ್ಪ ಅನ್ಕಡೆ ನೀ ಯಾರು ಕೂಡ ಹೋಗ್ಬೇಡ ನಾವು ಮೆಟ್ಟಲು ಹೋಗ್ತೀವಿ ನಿಂತ್ಕೊಂಡೆ ಹೋಗ್ಕೊಂಡೇ ಬಿಡಿ ಬಾ ಮತ್ತೆ ಎಂತ ಮಾಡುದು ಶಗ್ನಿ ಹಾಕುವ ನೀನ್ ನೋಡ್ಕೊಂಡಕ್ಕ ನಾನದು ಪುಣ್ಯದ ಹಾಕ್ತಿ ಮೊನ್ನೆ ನೀನು ಮನುಷ್ಯರು ದೇಕಿಲ್ಲ ಯಾರಿಲ್ಲ ನಾನು ಬರ್ಗಿದ್ರೆ ಕೇಳ್ತೇನೆ ಮರಿ ನೋಡಿ ಬಸಿ ಕೇಳ್ತೀನಿ ಇಂದಿನ ಬರ ಹಿಟ್ಟ ಸುಮ್ಸಾಗ್ಯಾ ನಿನ್ ಕೈ ಹುಳ ಬೀಳು ಗ್ಯಾರಂಟಿ ನಮ್ಗೊಬ್ರು ಕೂಡ ನೋಡು ಗಬ್ಬು ನಾಡ್ತಿದ್ದು ಹೆಚ್ಚು ಉದಿತಾಗುದು ಅದಕ್ಕಂತ ಪುಣ್ಯನ ಯಾರು ನಮ್ ಗೊಬ್ಬರದ ಕಣ್ ಕಾಣುದಿಲ್ಲ ಆದ್ರೂ ನಮ್ ಗದ್ದೆ ಕೂದ್ರು ಬಾಳ್ ದೊಡ್ಡ ಬರ್ತಿದ್ದು ಎರಡು ಗದ್ದೆ ನೆನ್ನೆ ಬರ್ತಿದ್ದು ನಮ್ ಗದ್ದೆ ದೊಡ್ಡ ಬರ್ತಿದ್ದು ನಮ್ಗೆ ದೊಡ್ಡ ಬಿಡುದು ದೊಡ್ಡ ಆಗುದಿಲ್ಲ ಯಾಕಲ್ಲ ನಾವು ಮರಿನಲ್ಲಿ ಯಾಕೆ ದೊಡ್ಡ ಆಗುದಿಲ್ಲ ಬರ್ತಿರುದಿಲ್ಲ ಅಂದೆ ನಾಟಕ ಮಾಡಿ ಲೈಟಿಂಗ್ ಮುದ್ದೆ ಕೊಟ್ಟಿಲ್ಲ ನಮ್ಗೆ ಲೈಟಿಂಗ್ ಬೇಕು ನಾವೀಗ ನಾವು ಹೋಗುದಿಲ್ಲ ಕಡೆಗೆ ನಮ್ಮ ವಾಗಲ ಕೊಡ್ರು ಗೊತ್ತಿವ್ರು ಏನ್ ಮಾಡ್ತಿದ್ದೀರ ಅಪ್ಪ ನಂಗೊಂದು ಡೌಟ್ ಇಂದಿನ ಕಾಲದಲ್ಲೇ ಒಬ್ರಿಗೆ 8 ಹೊತ್ತು ಮಕ್ಕಳಾಗ್ತಿದ್ರಿ ಹೆಂಗೆ ಆಗುದಿಲ್ಲ ಅವ ಚಿಮ್ನಿ ಯಾರು ಬಂದು ನಮ್ಮ ಬೆಡ್ ಚಿಮ್ನಿ ಹೋಗಿಲ್ಲ ಏನ ಅವ ಚಿಮ್ನಿ ರೈನ್ ಇರ್ತಿತ್ತು ಅವಾಗ ನಾವು ಬೇಗನೆ ಜೊತಿತ್ತು
ನೀವೊಂದು ನಿಂಜು ಓದಿ ಅಂತಾರ ನಾನು ಹೋಗುದಲ್ಲ ನಾ ಮತ್ತೆ ಹೇಳ್ತಿದ್ದೆ ಬೇಡ ನೀ ಕಡೆ ಎಲ್ಲಿ ನೋಡ್ಬಿಡುವೆ ನಂಗೆ ಎಂತ ಕಳಿಸಿದ್ರೆ ಸೆವೆನ್ ಎತ್ತುಕೋಣಂತೆ ಎತ್ತಂತ ಹೋಗುದೆಯಾ ಸರಿ ಮಾಡಕ್ಕೆ ನಾ ಜರಿ ಮಾಡಕ್ಕೆ ಹೋದ್ ಬಿಡ ಸತ್ತ ಬಂದು ನೀವೊಂದು ನಮ್ಮ ರಾತ್ರಿ ನೀವೊಂದು ಪೆಟ್ಟು ಹೊಡೆದಿಲ್ಲ ರಾತ್ರಿ ಬಿಡುತ್ತಿದ್ದೆ ಕಬರು ಪಡುದು ಶಟ್ ಪಡ್ತಾಡ ಬಾಬುದಲ್ಲಿ ಅದೇವ್ರಿ ಇಂಥ ಪಾರ್ಗಳು ಮಲಗಿರಿಲ್ಲ ನೋಡ್ಕೊಂಡ್ ಮಲ್ಕೊಳ್ಬೇಕು ಹುಷಾರ ನೋಡ್ಬೇಕು ಬೇಬಿಸಿ ಬೇಬಿಸಿ ಸರಿ ಹಾಕಿದೆ ನೋಡು ಇಲ್ಲಪ್ಪ ನಮ್ದು ಕಿಟ್ ನೋಡಿ ಎಲ್ಲ ಕಿಟ್ಬನ ಸಗಣಿ ತಿನ್ನೋರ ಈಗಿನ ಕಾಲಕ್ಕಿಟ್ಟು ಬಿಪಿ ಕಮ್ಮಿ ಆಗ್ತಿದಂತೆ ಯಾವ ನೀವು ಎಷ್ಟು ಹೊಲಸು ವಾಸನೆ ಬರಾತ್ರಿ ದಾರಿ ಬಿಡಿ ಸಗಣಿ ಕುಡ್ಕೊಡೆ ಕೆಟ್ಟ ವಾಸನೆ ಬರಬೇಕು ಹೂವಿನ ವಾಸನೆ ಬರೋದು ಏನ್ ಕೆಲಸ ಮಾಡ್ತಾನ ಸೆವೆನ್ ಆಗ್ತಾನ ಮಳೆ ಬ್ರೇಕ್ ಹಿಡ್ಕೊಂಡ್ ಹಿಡ್ಕೊಂಡಿಲ್ಲ ಏನ ರೇಟಿನಿಂದ ಪುಗರಿ ಬಿಟ್ಟರು ತಿನ್ನೋಡು ನೀ ತಿನ್ನ ಅದನ್ನ ನೀ ತಿನ್ನ ನನಗೇನೆ ಹೇಳ್ತೀನಿ ಯಾರ್ ನೀವ ಯಾವ ಅಪ್ಪ ಮಗ ಅಪ್ಪ ಮಗ ಅಪ್ಪ ಮಗ ನಿಂಗಪ್ಪ ಅಪ್ಪ ಮಗ ನಿಮ್ಗೆ ಬೀಜ ಬೇಕಾ ಬೀಜ ನಮ್ಗೂ 4 ಬೀಜ ತರದ್ರಿ ಬೀಜ 5 ಕಿಸೆ ತಗೊಂಡ ಏ ನೀನು ಹುಡುಗ ಬೀಜ ಬೇಡ ನನಗೆ ನಾಪಂದು ನನ್ನ ಸೀತ ಹಾಲು ಕುಡಿದುಕೊಂಡೆ ಹೋಯ್ತು ಬೇವರಿಗೆ ಏ ಏನು ಅಂದಿ ನೀನು ನಿಮ್ ಹಸಿ ಬೀಜದವು ಅಲ್ಲ ನೆಟ್ರೆ ಹುಟ್ಟುದಿಲ್ಲ ನನ್ನ ಬೀಜ ನಾಪ ನೋಡುವುದು ಹುಟ್ಟುದಿಲ್ಲ ಮುಟ್ಟಬೇಕು ನಾ ತಿಂದು ಹೊರತು ಶೇಂಗ ಅಂಡೆ ಹಸಿದು ಅಂದೆ ತಿಂತಿ ನಾವು ಇವ ಯಾರು ನಿನ್ ಮಗ ಬಾರ ಈ ಕಡೆ ನಿನ್ ಮಗ ಇಷ್ಟು ವಯಸ್ಸಿಗೆ ಬಂದ್ರೆ ಇನ್ನು ಮದ್ವೆನೇ ಮಾಡಿಲ್ಲ ನೀವು ನೀವೊಬ್ಬರೇ ಬೀಜ ಮಾಡಿದ್ರು ಅವನ ಬೀಜ ಕಿಕ್ಕಿ ನಮ್ಮಪ್ಪ ಮುಂಚೆ ಬೀಜ ಮಾಡ್ತಿದ್ದ ನಮ್ಗೂ ಇಲ್ಲಿ ಬೀಜ ಮಾಡ್ಬಿಡ್ತೀಯ ಬೇರೆ ಕೈವ ಅಲ್ಲ ಬೀಜ ಮಾಡಕ್ಕೆ ಇಟ್ಟಿ ಅದು ಬೀಜಕ್ಕಂತ ಇರ್ತೀವಿ ಮತ್ತೆಲ್ಲ ನಿಮ್ ಮನೆಯೊಳಗೆ ದೀಪ ಹಚ್ಚಕ್ಕೊಮ್ಮೆ ಹೆಣ್ಣು ಬೇಡ ನಾವು ಹೇಳಿ ಸರಿ ಮಾಡಿ ಹೇಳಿ ಏನಿತ್ತು ಹೋಗಿದ್ದು ಹೆಣ್ಣು ನಂದೆ ಅಯ್ಯಪ್ಪ ಏನಾಗಿತ್ತು ಅವ್ಳು ಏನಾಯ್ತು ಹೇಳ್ತಿದ್ದ ಆಯ್ತು ನಿನ್ಕ ತಾಯಿ ಅವಳು ನನ್ ಮನ್ ಬಿದ್ದ ಮಗು ಹುಡ್ತು ನಾ ಅವಳ ಮನ್ ಬಿದ್ದಾಗ ಈ ಮಗು ಹುಡ್ತು ಪಾಪ ಕಾಪರು ಯಾವ ಆಗ್ತಿತ್ತು ತಲೆ ಮೇಲೆ ಕಾಯಿ ಬಿತ್ತು ತಿನ್ನಲೇ ಕಾಯ ಎಲ್ಲಿ ಮೇಲೆ ಕಾಯ್ಬೇಕು ನೀವೇ ಹೋಗಿದ್ದು ಯಾರಿಗ ಗೊತ್ತ ಮತ್ತೆ ಹೆಂಡತಿ ಸಾಯ್ ಹೊಡ್ದಿ ಏ ಬಾಯಿಲಿ ನೀನ್ ಇಷ್ಟು ದಪ್ಪ ಅಲ್ಲ ನೀನ್ ಇಷ್ಟು ದಪ್ಪ ಇದ್ದಿ ನಿಮ್ಮಪ್ಪ ಯಾಕೆ ಹಿಂಗ್ ಒಣಕಲ್ ಕಟ್ಗೆ ಇದ್ದಂಗ ಅದಾನ ಬರೀ ಇದನ್ನ ಬಿತ್ತಿರಲ್ಲ ನೀವು ಹೀರೆಕಾಯಿ ಹೀರೆಕಾಯಿ ಅದಕ್ಕೆ ಅಂತೀನಿ ಒಣಗಿದ್ ಗೊತ್ತಾದಂಗ ಜನ ನೀ ಸೆಟ್ಟ ದೊಡ್ಡದವ್ದು ನೀನು ದೊಡ್ಡದಿಲ್ಲ ಈಗ ಬಂದ್ ನೋಡಿ ನೀನ್ ನೋಡಕ್ ಕಾಣ್ಸಂಗಿಲ್ಲ ಏನೋ ಕಡ್ಡಿನೇ ಕಿವಿ ಹಾಕಿದ್ರೆ ಹಾಯ್ ಆಗುದು ಕಿವಿಲಿ ಯಾಕೆ ಹಾಕ್ಬೇಕು ಅಂದ್ರೆ
ಕಡ್ಡಿನ ಆಯ ಆಗ್ಬೋದು ನೀನ್ ತಗೊಂಡ್ ಹಿಂಗ ಕಳ್ಕೊಳ್ತೈತಿ ಕಟ್ಟಿನಲ್ಲ ಕಿವಿಯ ಕಟ್ಟುವುದು ನಿಮ್ಮ ಬೇರೆ ನಾವು ಶೋಧಿಸಿ ಮಾಡ್ತೀರಿ ಅಪ್ಪ ಮಕ್ಕಳು ಮುಂದೆ ಸುತ್ತೀರಿ ನೀವು ಅಪ್ಪ ಸೆಕೆ ಅಲ್ಲ ಅಂದ್ರೆ ಹಾ? ಉಷ್ಣತೆ ಕೊಡ್ಲಿ ಅಲ್ಲ ಮೇಲಿನ ಸೆಕೆ ಕಡಿತೆ ಕೆಳಗಿನಾಗುದು ಪಡ್ಕಣಿಗೆ ತುಂಬುವುದು ಅದಕ್ಕೆ ಈ ಬೀಜ ಬೇಡವಾ ನಿಮ್ ಹೆಸರೇನಂದ್ರೆ ನಂದು ಗೊತ್ತಿಲ್ಲ ಇಲ್ಲ. ನನ್ನ ಹೆಸರು ನಿಂಗಿ ಅಂತ ನಿಂಗೆ ಹಾ. ಅಕ್ಕ ಮುಂದೆ ಅಕ್ಕೋಸೆ ಸುದ್ದಿ ಹೆಂಗಿ ನಿನ್ನ ಹೆಸರೇನು ನನ್ ನಂಜಪ್ಪ ಅವ ಮುಂದಪ್ಪ ಗುಂಜಪ್ಪ ನಂಜಪ್ಪ ಅಡ್ಡಿಲ್ಲ ಮತ್ತ ಈಗ ನಿಮ್ಮ ಅಪ್ಪ ಮದುವೆ ಆಗ್ತಾನೆ ನೀ ಮದುವೆ ಆಗ್ತೀನಿ ಅವತ್ತಿಗೆ ಅವ ಟೆಂಪರ ನೀ ಬಡಿಸಿ ಆಮೇಲೆ ನಾವು ತಿಂತ ಯಾರಮ್ಮ ಏಯ್ ನಿನಗೆ ಕಣ್ಣಿಗೆ ನೋಡಿದಾರಂತ ಹೇಳ್ತಿದ್ರು ಅದಕ್ಕೆ ಕೇಳಿದೆ ನಾನು ಅಲ್ಲಿ ಬರೋ ಮುಂದೆ ಹೇಳಿದ್ರು ಅವ್ರು. ನನ್ ಮಗ ಸಣ್ಣ ಮುಂದೆ ಹೇಳ್ದೆ ಅವತ್ತು ಗೊತ್ತಾಗುದ ಮಣ್ಕೊರ ಮಣ್ ಕೂಗ್ಬೇಡ ನಾಯಿ ಅವನಪ್ಪ ನೀನು ಮಾಡ್ಬೇಕು ನಂಗ್ ಮಣ್ ಮಾಡುದ್ ಬೇಡ ಆಗ್ಬಿಟ್ಟು ಸಾಕು ಎಲ್ಲ ಗ್ರಹ ಕೊಡ್ತೀವಿ ನೀನು ಕುಡಿದಂಗೆ ಚಾಬಾ ಕುದಂಗೆ ಒಟ್ಟು ಗ್ರಹ ಕೊಡ್ತೀವಿ ಅಡ್ಡಿಲ್ಲ ನಿನ್ ಮಿಸಿ ನೋಡಿದ್ಕೊಳ್ಳೆ ನನ್ಗೆ ಆಗಲಿಂದ ಒಂಥರ ಅನ್ಸಕತ್ತಿತ್ತು ನೀನ್ ಬೇಗ ನನ್ ತಲೆಗೆಲ್ಲ ಕುಡಿಬೇಕಾಯ್ತು ತೆಲಿ ಕಪ್ ಹೊಡಿಬೇಡ ಮುಂದಿನ ವರ್ಷದಾಗ ಸ್ವಲ್ಪ ದಪ್ಪಾಗು ಆಯ್ತು ಅದಪ್ಪ ಕಡೆಗೆ ನೀವು ತೆಕ್ಕೊತೀರಿ ನನಗೆ ನೀನ್ ಎತ್ಕೊಳ್ಕತ್ತಿದ್ದ ನೀನ ನೋಡೋದು ಈಟ ತೆಳ್ಳಗ ಆದ್ರೆ ಇಷ್ಟು ಕೂಳ್ ತಿಂತೀನಿ ನೀನು ಮಾಡಿ ಹಾಕೋರು ಯಾರು ತಿಂತ ಇಟ್ಯಾಗ ತಗಡೆಗೆ ಬೆಳಗ್ಗೆ Thank you.